ನೋಡಿ, ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ. ರಾಹುಲ್ ಗಾಂಧಿ ಕಾರಿನ ಮೇಲೆ ದಾಳಿ ಆಗಿದೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಬಿಹಾರ ಬಂಗಾಳ ಗಡಿಯಲ್ಲಿ ಘಟನೆ ನಡೆದಿದೆ ಅಂತ ಕಾಂಗ್ರೆಸ್ನ ನ್ಯಾಯಯಾತ್ರೆ ಮೇಲೆ ದಾಳಿ ಆಗಿರೋದು ಅನ್ನುವಂಥ ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇದೆ. ಕೈ ನಾಯಕ ಅಧೀರ್ ರಂಜನ್ ಚೌಧರಿ ಈ ಬಗ್ಗೆ ಆರೋಪವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ನ ನ್ಯಾಯಯಾತ್ರೆ ಸಾಗ್ತಾ ಇತ್ತು, ಬಿಹಾರ ಮತ್ತು ಬಂಗಾಳ ಗಡಿಯಲ್ಲಿ ಈ ಘಟನೆ ನಡೆದಿದೆ ಅಂತೇಳಿ ರಾಹುಲ್ ಗಾಂಧಿ ಕಾರಿನ ಮೇಲೆ ದಾಳಿ ಮಾಡಿದ್ದಾರೆ ಅಂತೇಳಿ. ಹಾಗಾದ್ರೆ ದಾಳಿ ಮಾಡಿರೋರು ಯಾರು? ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಅವರ ಕಾರಿನ ಮೇಲೆ ದಾಳಿ ಆಗಿದೆ ಅಂತ ಹೇಳಿ ಕೈ ನಾಯಕ ಅಧೀರ್ ರಂಜನ್ ಚೌಧರಿ ಆರೋಪ ಮಾಡಿದ್ದಾರೆ. ಆರೋಪದ ಬೆನ್ನಲ್ಲೇ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಮತ್ತಷ್ಟು ಪುಷ್ಟಿ ನೀಡುವಂತಿದೆ ಈ ದೃಶ್ಯಾವಳಿ. ಹಾಗಾದ್ರೆ ಅವರ ಕಾರಿನ ಮೇಲೆ ದಾಳಿ ಮಾಡಿದ್ಯಾರು ಮತ್ತು ಯಾಕೆ? ಈ ಬಗ್ಗೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ರಾಹುಲ್ ಗಾಂಧಿ ಇರುವಂತಹ ಕಾರು, ಆ ಕಾರಿನ ಮೇಲೆ ದಾಳಿ ಮಾಡಿದ್ದಾರೆ ಎನ್ನಲಾದಂತಹ ವಿಡಿಯೋ ಇದು. ಮತ್ತಷ್ಟು ಅವರಿಗಿರುವಂತಹ ಪ್ರೋಟೋಕಾಲ್ಸ್ ಕೂಡ ಅವರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಿ. ನ್ಯಾಯಯಾತ್ರೆಯ ಸಂದರ್ಭದಲ್ಲಿ ಬಿಹಾರ ಮತ್ತು ಬಂಗಾಳದ ಗಡಿಯಲ್ಲಿ ಈ ಘಟನೆ ನಡೆದಿರೋದಾಗಿ ಅಧೀರ್ ರಂಜನ್ ಚೌಧರಿ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಈ ಧ್ವಜದಂಗಲ್ ಬಗ್ಗೆನೂ ಕೂಡ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ವಾಭಿಮಾನಿ ಸಂಸದೆ ಮಂಡ್ಯ ಪಾಲಿಟಿಕ್ಸ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಧ್ವಜದಂಗಲ್ ಬಗ್ಗೆ ಕೂಡ ಸುಮಲತಾ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮಂಡ್ಯದಲ್ಲಿ ಬಾವುಟ ದಂಗಲ್ಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸಂಸದರಾದ ಸುಮಲತಾ ಮೇಡಮ್ ಇದ್ದಾರೆ. ಮೇಡಮ್, ಈಗ ಮಂಡ್ಯದಲ್ಲಿ ದಂಗಲ್ ಇದ್ದಿರ್ತಕ್ಕಂಥದ್ದು ಬಾವುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದ್ರ ಬಗ್ಗೆ ನಿಮಗೆ? ಅಲ್ಲ, ನನ್ನ ರಿಯಾಕ್ಷನ್ ಏನಿದೆ, ನನ್ನ ರಿಯಾಕ್ಷನ್ ನನಗೆ ತುಂಬ ಬೇಜಾರಾಗಿದೆ, ತುಂಬ ನೋವಾಗ್ತಿದೆ. ಈ ವಿಷಯ ತುಂಬ ತಪ್ಪು ನಡೆದಿದೆ. ತಪ್ಪು ಮಾಡಿದವರು ಅದನ್ನು ಒಪ್ಕೋಬೇಕು, ಸರಿಪಡಿಸ್ಬೇಕು ಈ ವಿಷಯನ, ಅಷ್ಟೇ. ಇದರಲ್ಲಿ ಬೇರೆ ಏನಿಲ್ಲ. ಯಾಕೆಂದರೆ ಜನರ ಭಾವನೆಗಳನ್ನು ನೀವು ಒಂದು ರೀತಿ ಅವಮಾನ ಮಾಡಿದ್ದೀರಾ, ಅಲ್ಲಿಯ ಜನರಿಗೆ ತುಂಬ ನೋವನ್ನು ಉಂಟು ಮಾಡಿದ್ದೀರಾ. ಅದನ್ನೆಲ್ಲ ಸರಿಪಡಿಸ್ಬೇಕಾಗಿರೋ ಹೊಣೆ ನೀವು ಹೊತ್ಕೊಂಡು ಮಾಡಬೇಕಾಗಿದೆ ಈ ಒಂದು ಟೈಮಲ್ಲಿ. ಈಗಾಗಲೇ ನಿಮ್ಮ ಮೇಲೆ ಕೂಡ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ಸಂಸದರು ಅಲ್ಲಿಗೆ ಬರ್ತಾ ಇಲ್ಲ, ಮಂಡ್ಯ ಕ್ಷೇತ್ರದ ಸಂಸದರು ಮಂಡ್ಯ ಕ್ಷೇತ್ರದಲ್ಲಿ ಘಟನೆ ಆಗಿರೋದ್ರಿಂದ ಬರ್ತಾ ಇಲ್ಲ ಅನ್ನುವಂಥ ಆರೋಪ ಕೆಲವು ಸಚಿವರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ ನಿಮ್ಮ ಅಲ್ಲಿರತಕ್ಕಂಥ ಶಾಸಕರು ಕೂಡ ಮಾಡ್ತಾ ಇರ್ತಕ್ಕಂಥ. ಅಲ್ಲ, ಅವ್ರು ಏನೇ ಮಾಡಲಿ, ಇಂಥದ್ದೆಲ್ಲ ನಾನು 5 ಇಯರ್ಸಿಂದ ನಾನು ನೋಡಿಕೊಂಡೇ ಬಂದಿದ್ದೀನಿ, ಎದುರಿಸ್ಕೊಂಡು ಬಂದಿದ್ದೀನಿ. ಈ ರೀತಿ ಮಾತುಗಳು, ಹೇಳಿಕೆಗಳು ನನಗೇನು ಹೊಸದಿಲ್ಲ. ನಾನು ಫೈಟ್ ಮಾಡ್ತಾನೆ ಬಂದಿದ್ದೀನಿ. ನಾನೇನು ಅಂತ ನಾನು ಪ್ರೂವ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಅವ್ರು ಹಿಂಗೆ ಹೇಳಿದ್ದಾರೆ, ನಾನು ಇದನ್ನು ಹೇಳ್ತೀನಿ ಅನ್ನೋ ರಾಜಕಾರಣಿ ನಾನಲ್ಲ. ನಾನು ಏನು ಮಾಡಬೇಕೋ, ಯಾವಾಗ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ಯಾವಾಗ ಅಲ್ಲಿ ಹೋಗಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಮೇಡಮ್, ಈಗ ಕಾಂಗ್ರೆಸ್ ಪಕ್ಷ ಏನಿದೆ, ಈ ದಂಗಲ್ಗೆ ಸಂಬಂಧಪಟ್ಟಂತೆ ಅದರ ನಿರ್ಣಯ ಏನಿದೆ, ಅಂದರೆ ಒಂದು ತೀರ್ಮಾನಗಳೇನಿದೆ, ಇದು ಸರಿ ಅಂತ ಅನಿಸುತ್ತೆ ನಿಮಗೆ ಒಬ್ಬ ಸಂಸದರಾಗಿ? ನೀವು ನೋಡಿ, ನಾನು ಇಡೀ ಸರ್ಕಾರವನ್ನು, ಇಡೀ ಪಕ್ಷವನ್ನು ನಾನು ಏಕಾಏಕಿ ನಾನು ಬ್ಲೇಮ್ ಮಾಡಲ್ಲ. ಯಾಕೆಂದರೆ ಅದು ತುಂಬ ರಾಜಕಾರಣದ ವಿಷಯ ಆಗುತ್ತೆ. ಖಂಡಿತ ಅಲ್ಲಿ ಸ್ಥಳೀಯ ಶಾಸಕರು ಎಡವಟ್ಟು ಮಾಡಿದ್ದಾರೆ, ಎಡವಿದ್ದಾರೆ.
ಅದಕ್ಕೆ ಎಲ್ಲರೂ ಈಗ ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ಇರಲಿ, ಮುಖ್ಯಮಂತ್ರಿಗಳ ಹಾದಿಯಾಗಿ ಎಲ್ಲ ಶಾಸಕರು, ಸಚಿವರು, ಜಿಲ್ಲಾ ಉಸ್ತುವಾರಿ ಎಲ್ಲರೂ ಅವರ ಒಂದು ಡಿಫೆನ್ಸಿವ್ ಮೋಡಲ್ಲಿ ಹೋಗಬೇಕಾಗಿರೋ ಒಂದು ಪರಿಸ್ಥಿತಿ ಅವರಿಂದ ಬಂದಿದೆ ಅಂತ ಅವರೂ ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆದ್ರೂ ಪಕ್ಷದ ಒಂದು ಪರವಾಗಿ ಅವ್ರು ಮಾತಾಡಲೇಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೂ ಅರ್ಥ ಆಗುತ್ತೆ. ಬಟ್ ಆದ್ರೂ ಇಂಥ ಒಂದು ಘಟನೆ ನಡೆದ ಮೇಲೆ ಅದಕ್ಕೆ ಯಾವ ರೀತಿ ಆ ಸ್ಥಳೀಯರಿಗೆ ನೀವು ಯಾವ ರೀತಿ ಪರಿಹಾರ ಕೊಡ್ತೀರಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಂದ್ರೆ ಈ ಒಂದು ಪರಿಸ್ಥಿತಿಯನ್ನು ನೀವು ಸರಿಪಡಿಸ್ಬೇಕು, ಬಗೆಹರಿಸ್ಬೇಕು ಈ ಪ್ರಾಬ್ಲಮ್ನ. ಅದಕ್ಕೆ ಮುಂದಾಗಬೇಕು.